ಹಾಯ್ ವ್ಯೂವರ್ಸ್, ವೆಲ್ಕಮ್ ಟು ದ ಶ್ರುತಿ ರಾಕೇಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ಸಂಡೇ ಸ್ಪೆಷಲ್ ಮಟನ್ ಸಾಂಬಾರ್ ರಾಗಿ ಮುದ್ದೆ. ತುಂಬಾ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಸಂಡೇಗೆ ಮಟನ್ ಇಲ್ಲ ಅಂದರೆ ಸಂಡೇ ಕಂಪ್ಲೀಟ್ ಆಗೋದೇ ಇಲ್ಲ. ಬಟ್ ಇವತ್ತು ಮಟನ್ ಸಾಂಬಾರು ಮುದ್ದೆ ಮಾಡ್ತಿದ್ದೀವಿ. ಹೇಗೆ ಮಾಡ್ತಿದ್ದೀವಿ ಅಂತ ನೋಡೋಣ ಬನ್ನಿ. ಮೊದಲಿಗೆ ಮಟನ್ ತೊಳೆದಿಟ್ಕೊಂಡಿದ್ದೀನಿ, ಅರಿಶಿನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಎಣ್ಣೆ, ಈರುಳ್ಳಿ, ಕೊತ್ತಂಬರಿ, ಪುದೀನ, ಇದು ಅರಿಶಿನ ಪುಡಿ, ಇದು ಮಟನ್ ಸಾಂಬಾರು ಪುಡಿ ಅಂದರೆ ಕೊತ್ತಂಬರಿ ಪುಡಿ, ಮೆಣಸಿನ್ಕಾಯಿ ಎರಡು ಮಿಕ್ಸ್ ಮಾಡಿದ್ದೀವಿ. ಇದು ತೆಂಗಿನಕಾಯಿ ತುರಿ, ಇದು ರುಬ್ಬಕ್ಕೆ ಚಕ್ಕೆ, ಲವಂಗ, ಮೆಣಸು, ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಶುಂಠಿ. ಫಸ್ಟ್ ಇದನ್ನು ಫ್ರೈ ಮಾಡ್ಕೊಂಬಿಡೋಣ. ಸ್ಟವ್ ಇಟ್ಕೊಂಡು ಫಸ್ಟ್ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗುತ್ತೆ ಸಾಂಬಾರು. ಪ್ಯಾನ್ ಬಿಸಿ ಆಗಲಿ. ಇದು ಫ್ಯಾನ್ ಬಿಸಿ ಆಗಿದೆ, ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಫ್ರೈ ಮಾಡಾಕಿದ್ರೆ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಶುಂಠಿ ಹಾಕೋಣ. ತೆಂಗಿನಕಾಯಿ ತುರಿ, ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಒಂದೆರಡು ನಿಮಿಷ ಆದರೆ ಇದಕ್ಕೆ ಹಾಕೊಂಡು ಚಕ್ಕೆ, ಲವಂಗ ಹಾಗೆ ಮೆಣಸು ಹಾಕಿ ಫ್ರೈ ಆಗಿದೆ. ಇದು ಸ್ವಲ್ಪ ಕೂಲ್ ಆದಮೇಲೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಮಟನ್ ಸಾಂಬಾರು ಪುಡಿ ಎಲ್ಲ ಹಾಕಿ ಇದು ಮಾಡ್ಕೊಳ್ಳೋಣ. ಇವಾಗ ಕುಕ್ಕರ್ ಇಟ್ಕೊಳ್ಳೋಣ. ಮಟನ್ ಇದಾಗುತ್ತೆ, ಕುಕ್ಕರ್ ಬಿಸಿ ಆಗಲಿ. ಅದು ಕೂಲ್ ಆಗೋ ತನಕ ಮಟನ್ನ ಹುರ್ಕೊಳ್ಳೋಣ. ಒಂದು ಸ್ಪೂನ್ ಎಣ್ಣೆ ಹಾಕೊಳ್ಳೋಣ. ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಹಾಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ತೊಳೆದಿಟ್ಕೊಂಡಿರುವಂಥ ಮಟನ್ ಹಾಕೋಣ. 1 kg ಇದೆ. ಇವಾಗ ಇದಕ್ಕೆ ಅರಳು ಉಪ್ಪು ಹಾಕೋಣ. ಇವಾಗ ಉಪ್ಪು ಹಾಕೊಂಡು ಚೆನ್ನಾಗಿ ಹುರ್ಕೊಬೇಕು. ಸ್ವಲ್ಪ ಅರಿಶಿನ ಪುಡಿ ಹಾಕಿ ಇದು ನೀರು ಸುಂಡೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇವಾಗ ಇದು ಕೂಲ್ ಆಗಿದೆ, ಇದನ್ನು ಮಿಕ್ಸರ್ ಮಾಡ್ಕೊಳ್ಳೋಣ. ಇದು ನೈಸ್ಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಇದು ಮತ್ತು ಈ ಕೊತ್ತಂಬರಿ ಪುಡಿ, ನಮ್ಮ ಮೆಣಸಿನ್ಕಾಯಿ ಯೂಸ್ ಮಾಡ್ತಿಲ್ಲ, ಯಾಕಂದರೆ ನಾನು ಇದಕ್ಕೇ ಮೆಣಸಿನ್ಕಾಯಿನ ಹಾಕಿ ಪುಡಿ ಮಾಡಿಸ್ಕೊಂಡಿದ್ದೀವಿ. ಇದನ್ನು ಹಾಕ್ಕೊಂಡು ಕೊತ್ತಂಬರಿ ಕುದೂನ ಎರಡೂ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಇವಾಗ ಇದು ಪೇಸ್ಟ್ ಆಗಿದೆ, ಬೌಲಿಗೆ ಸರ್ವ್ ಮಾಡ್ಕೊತೀನಿ. ಇವಾಗ ನೀರೆಲ್ಲ ಚೆನ್ನಾಗಿ ಡ್ರೈ ಆಗಿದೆ ನೋಡಿ, ಸ್ವಲ್ಪ ನೀರಿನೆಲ್ಲ ಡ್ರೈ ಆಗಿದೆ. ಈಗ ರುಬ್ಕೊಂಡಿರುವಂಥದ್ದು ಮಸಾಲೆ ಇದೆಯಲ್ಲ ಅದೆಲ್ಲ ಹಾಕ್ಬಿಡೋದು. ಹಾಕ್ಬಿಟ್ಟು ಇದು ಜಾರಿಗೆ ನೀರು ಇಟ್ಕೊಂಡಿದ್ದೀನಿ. ಇದು ನೀರು ತೊಳೆದಿ ನೀರು ಎಷ್ಟು ಬೇಕು ಕನ್ಸಿಸ್ಟೆನ್ಸಿ ನೋಡಿ ನೀರು ಹಾಕೊಬೋದು. ನೀರು ಹಾಕೊಂಡು ಮಿಕ್ಸ್ಕೊಳ್ಳಿ. ಇವಾಗ ಅದು ಎಷ್ಟು ಬೇಕು ಅಷ್ಟು ಹಾಕೊಂಡಾಗಿದೆ. ಇವಾಗ ಚಾಕು ಬಿಸಿ ಇಟ್ಕೊಳ್ಳೋಣ, ಯಾಕಂದರೆ ಈ ಥರ ಚಾಕು ಕೈ ಸಾಕಿದರೆ ಯಾವುದೇ ಥರ ದೃಷ್ಟಿ ಹೋಗಿದ್ದು ಹೋಗುತ್ತೆ. ಅದು ಒಂದು ಕುದಿ ಬರೋ ತನಕ ಸ್ವಲ್ಪ ಬಿಸಿ ಆಗಲಿ. ದೃಷ್ಟಿ ಹೋಗುತ್ತೆ ಅಂದರೆ ಆ ಥರ ಅಲ್ಲ, ಈ ಕಣ್ಣೆಸರು ಕಾಳ್ದಳು ಆ ಥರ ಹೋಗಲಿ ಅಂತಷ್ಟೇ. ಸುರಿ ಮೆಥಿ ಹಾಕೋಣ. ನಾನು ಆ್ಯಕ್ಚುಲಿ ಮಟನ್ ಸಾಂಬಾರಿಗೆ ಇದನ್ನು ಹಾಕಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈಗ ಇದು ಕಾಯ್ದಿದೆ, ಇದನ್ನು ಈ ಥರ ಒಂದು ಡಿಪ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ 1-2 ವಿಷಲ್ ಹಾಕೋಣ. ಯಾಕಂದರೆ ಉಪ್ಪು ಆಲ್ರೆಡಿ ಮೊದಲೇ ಹಾಕಿದ್ದೀನಿ ಮಟನ್ ಉರಿಬೇಕಂದ್ರೆ, ಆದರೆ ಈಗೇನು ಅದ್ರ ಅವಶ್ಯಕತೆ ಇಲ್ಲ. ಈಗ 1-2 ವಿಷಲ್ ಆದರೆ ಸಾಂಬಾರು ರೆಡಿ ಆಗುತ್ತೆ. ಇವಾಗ 2 ವಿಷಲ್ ಆಗಿದೆ, ಸ್ಟವ್ ಆಫ್ ಮಾಡೋಣ.
ಇದು ಕೂಲ್ ಆಗಲಿ. ಇವಾಗ ವಿಷಲ್ ಆರಿದೆ, ಓಪನ್ ಮಾಡ್ತಿದ್ದೀನಿ. ತುಂಬಾ ಚೆನ್ನಾಗಿದೆ. ಬೌಲಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಇವಾಗ ರೆಡಿಯಾಗಿದೆ ಮಟನ್ ಸಾಂಬಾರು ವಿತ್ ರಾಗಿ ಮುದ್ದೆ ಜೊತೆಗಂತೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಮಾಡಿ. ಇನ್ನೂ ನಮಗೂ ವಿಡಿಯೋ ಮಾಡೋಕ್ಕೆ ಇನ್ಸ್ಪಿರೇಷನ್ ಆಗುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.